ಶನಿವಾರ ತಮ್ಮ ಸರ್ಕಾರಿ ನಿವಾಸದಲ್ಲಿ ಮಾತನಾಡಿದ ಡಿಸಿಎಂ ಡಿಕೆ ಶಿವಕುಮಾರ್, ಗುತ್ತಿಗೆದಾರರ ನೋವು ಅರ್ಥವಾಗುತ್ತದೆ, ಆದರೆ ಯಾರೂ ಸರ್ಕಾರಕ್ಕೆ ಬೆದರಿಕೆ ಹಾಕಲು ಸಾಧ್ಯವಿಲ್ಲ ಅಂತ ಸ್ಪಷ್ಟಪಡಿಸಿದ್ದಾರೆ. ರಾಜ್ಯದಾದ್ಯಂತ ಇರುವ ಗುತ್ತಿಗೆದಾರರಿಗೆ ಬಿಲ್ ಬಾಕಿ ನೀಡಲು ಹಣಕಾಸು ಇಲಾಖೆಯಿಂದ 50 ರಿಂದ 100 ಕೋಟಿ ರೂಪಾಯಿ ಬಿಡುಗಡೆಯಾಗಿದ್ದು, ಅದನ್ನು ಯಾರಿಗೆ ಹಂಚಬೇಕು ಅಂತ ಗುತ್ತಿಗೆದಾರರೇ ನಿರ್ಧರಿಸುವಂತಿಲ್ಲ ಎಂದಿದ್ದಾರೆ. ಸಣ್ಣ ಗುತ್ತಿಗೆದಾರರಿಗೆ 15 ಲಕ್ಷದಿಂದ 1 ಕೋಟಿ ರೂಪಾಯಿವರೆಗೆ ಹಾಗೂ ದೊಡ್ಡ ಗುತ್ತಿಗೆದಾರರಿಗೆ 2,000 ಕೋಟಿ ರೂಪಾಯಿವರೆಗೆ ಬಿಲ್ ಬಾಕಿ ಇದೆ ಅಂತ ಅವರು ತಿಳಿಸಿದ್ದಾರೆ. ಕಾಲದಲ್ಲಿ ಬಜೆಟ್ ಇಲ್ಲದೆ ಕೆಲಸಗಳನ್ನ ಕೊಟ್ಟಿದ್ದಾರೆ. ನಾನು ಆದಷ್ಟು ಕ್ಲಿಯರ್ ಮಾಡಿದ್ದೀನಿ. ಈಗ ಒಂದೊಂದು ಡಿಪಾರ್ಟ್ಮೆಂಟ್ ಇದರಲ್ಲಿ 50 ಕೋಟಿ 60 ಕೋಟಿ ಇದೆ. ನಾನು ನೀವೇ ಹಂಚಿ ಅಂತ ಹೇಳಿಲ್ಲ, ನೀವೇ ಯಾರ್ಯಾರು ಕೊಡಬೇಕು ಅಂತ. ಕಾಂಟ್ರಾಕ್ಟರ್ ಅಂದ್ರೆ ಇಲ್ಲಿ ಬರೀ ಬರೋ ಮಾತ್ರ ಕಾಂಟ್ರಾಕ್ಟರ್ ಅಲ್ಲ, ಇಡೀ ರಾಜ್ಯದ ಉದ್ಯೋಗ ಕಾಂಟ್ರಾಕ್ಟರ್. ಅವ್ರಿಗೆ ನಾನೇ ನೀವೇ ಹಂಚಿಬೇಕಾರೆ ನಿಮಗೆ ಲಿಸ್ಟ್ ಕೊಟ್ಬಿಡ್ತೀನಿ, ಎಷ್ಟು ದುಡ್ಡು ನಮಗೆ ಡಿಪಾರ್ಟ್ಮೆಂಟ್ ಬಂದಿದೆ ಆ ಪ್ರಕಾರ ನೀವೇ ಹಂಚಿ ಅಂತ ನಾನು ಹೇಳಿದ್ದೀನಿ. ಇಲ್ಲ ಆಮೇಲೆ ಅದು ಪರ್ಸೆಂಟೇಜ್ ಬಗ್ಗೆ ಮಾತಾಡ್ತೀನಿ. ಅಪ್ಡೇಟ್ ಫೈಲ್ ಮಾಡಿ ಅಂತ ಅಪ್ಡೇಟ್ ಫೈಲ್ ಮಾಡಿ ಕಂಪ್ಲೇಂಟ್ ಕೊಡಿ, ಯಾರ ಬಗ್ಗೆ ಇನ್ವೆಸ್ಟಿಗೇಷನ್ ಮಾಡೋಣ, ಏನು ಬೇಕಾದ್ರೂ ಮಾಡೋಣ. ಅದು ನಾವೇನೂ ಇಲ್ಲ ಅಂತ ಹೇಳ್ತಿದ್ದಾರೆ ಸರ್. ಈಗ ನಾವೇನು ಹೇಳಿಲ್ಲ ಅಂತ ಅವ್ರು ಹೇಳ್ತಾ ಇದ್ದಾರೆ. ಅದಕ್ಕೆ ಅವ್ರು ನೋವು ಅರ್ಥ ಆಗ್ತದೆ, ನಮ್ಗೇನು ಅರ್ಥ ಆಗಲ್ಲ. ಬಟ್ ದೇ ಕ್ಯಾನ್ ನೋ ಒನ್ ಕ್ಯಾನ್ ಥ್ರೆಟನ್ ದಿ ಗೌರ್ಮೆಂಟ್. ಎದುರಿಸಕ್ಕೆ ಸರ್ಕಾರನ ಎದುರಿಸಕ್ಕೆ ಆಗಲ್ಲ. ನಾವು ವಿತಿನ್ ದಿ ಲಾ ಅವರು 10% ನಮ್ಮ ಕಾರ್ಪೊರೇಷನ್ ಪ್ಲೇಸ್ ಮಾಡಿ ಅಂತ ಹೇಳ್ತಾರೆ. ನಾನು ಅದನ್ನ ನೋಡಬೇಕು, ಕಾನೂನಲ್ಲಿ ಏನಿದೆ, ಯಾಕೆ ಏನು ಅಂತ, ಈ ಎನ್ಕ್ವೈರಿ ರಿಪೋರ್ಟ್ಸ್ ಅವೆಲ್ಲ ಏನೋ ಇದೆ, ಅದನ್ನ ನಾನು ನೋಡ್ತೀನಿ. ನೋಡ್ಬಿಟ್ಟು ನಮ್ಗೇನು ಅವ್ರಿಗೇನು ಸಹಾಯ ಮಾಡಬೇಕು ನಾನು ಮಾಡ್ಕೊಂಡು ಬಂದಿದ್ದೀನಿ. ಅವ್ರಿಗೂ ಗೊತ್ತಿದೆ ಅದು. ಬೇರೆ ಬೇರೆ ಕೆಲವು ಡಿಪಾರ್ಟ್ಮೆಂಟ್ ಅಲ್ಲಿ ಸ್ವಲ್ಪ ಸಮಸ್ಯೆ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಚೀಫ್ ಮಿನಿಸ್ಟರ್ಗೆ ನಾನು ಅವ್ರಿಗೊಂದು ಅಪಾಯಿಂಟ್ಮೆಂಟ್ ಫಿಕ್ಸ್ ಮಾಡಿಕೊಡ್ತೀನಿ. ಅವ್ರು ಗ್ರೀವೆನ್ಸಸ್ ಹೇಳಿ, ಎಲ್ಲಿ ಬೇಕಾದ್ರೂ ಅವರು ಗ್ರೀವೆನ್ಸಸ್ ಹೇಳ್ಕೊಳ್ಳಿ. ದುಡ್ಡು ಬೇಕಲ್ಲ. ಹಿಂದೆ ಏನಾಗಿತ್ತು, ಒಂದು ಬಜೆಟ್ ಇತ್ತು, ಆ ಬಜೆಟ್ ಮೇಲೆ ಕೆಲಸ ತಗೋಬೇಕು. ಕೆಲಸ ಎಲ್ಲ 3% 4% ತಗೋಬಿಟ್ಟಿದ್ದಾರೆ. ನಾನು ಇರಿಗೇಷನ್ ಡಿಪಾರ್ಟ್ಮೆಂಟ್ ಅಲ್ಲ, ಈಗ ನನ್ನ ಹತ್ರ ಇರೋದು ಒಟ್ಟು ಎಲ್ಲ ಸೇರಿದ್ರು 200 ಕೋಟಿ ರೂಪಾಯಿ ಇರಬೇಕಷ್ಟೇ. 17,000 ಕೋಟಿ ರೂಪಾಯಿ ಇದು ಬಿಲ್ ಇದೆ. 200 ಕೋಟಿ ಯಾರು ಕೊಟ್ಟಿರೋದು? ಯಾರಿಗೆ ಆಫೀಸರ್ಸ್ ಕೊಡಕ್ಕೆ ಹೇಳಿ, ಯಾವ ಲೆಕ್ಟರ್ ಕೊಡಕ್ಕೆ ಹೇಳಿ. ನಾನು ಎಲ್ಲ ಪಾಪ 25 ಲಕ್ಷ 50 ಲಕ್ಷ 1 ಕೋಟಿ ಇಂಥವೆಲ್ಲ ಕೊಡಬೇಕು. ಒಬ್ಬೊಬ್ಬ ಕಂಟ್ರಾಕ್ಟ್ಗೆ, ದೊಡ್ಡ ಕಂಟ್ರಾಕ್ಟ್ಗೆ 2,000 ಕೋಟಿ ರೂಪಾಯಿ ಕೊಡೋದು ಬಿಲ್ಗಳಿದೆ. ಅವರೆಲ್ಲ ಬಹಳ ಪ್ರೆಷರ್ ಬಿಲ್ಡಪ್ ಮಾಡ್ತಾ ಇದ್ದಾರೆ. ಅಂದ್ರೂ ನನ್ನ ಹತ್ರ ಅದನ್ನ ಮಾಡೋಕ್ಕಾಗ್ತಾ ಇಲ್ಲ. ಅದಕ್ಕೆ ಒಂದು ಸಿಸ್ಟಮ್ ತರ್ತಾ ಇದ್ದೀನಿ. ನೀವು ವಿರೋಧ ಪಕ್ಷದಲ್ಲಿದ್ದಾಗ ಕೂಡ ವಾರ್ನಿಂಗ್ ಮಾಡಿದ್ದೀರಿ ಸರ್, ಅವರಿಗೆ ಬೇಕಾಬಿಟ್ಟಿ ಕೊಡ್ತಾ ಇದ್ದಾರೆ ಅಂತ. ವಿರೋಧ ಪಾರ್ಟಿಲಿದ್ದಾಗ ನಾನು ಹೇಳಿದ್ದೆ, ಈ ದುಡ್ಡಿಲ್ಲ, ಬಜೆಟ್ ಇಲ್ಲ, ನೀವು ಯಾವ್ದು ಕೆಲಸ ತಗೋಬೇಡಿ, ನೀವು ಕಾಂಟ್ರಾಕ್ಟ್ ಉದ್ಯೋಗ ತಗೊಂಡ್ರೆ ನಾನು ಮುಖ್ಯ ಅಲ್ಲ ಅಂತ ನಾನು ಹಿಂದೆ ಹೇಳಿದ್ದೆ. ನಿಮ್ಗೆ ಯಾರಿಗೂ ಬೆನ್ನಿಸೋದಿಲ್ಲ ಅಂತ ಕೂಡ ಹೇಳಿದ್ದೆ. ಬೇಕಾದ್ರೆ ನೀವು ಅದನ್ನ ತೆಗೆದುಬಿಟ್ಟು ಟಿವಿಲಿ ನಾನೇನು ಅವತ್ತೇನು ಮಾತಾಡಿದ್ದೆ ಅದನ್ನ ಬೇಕಾದ್ರೆ ನೀವು ರೀಪ್ಲೇ ಮಾಡಿ. ನಾನು ನೋಡೋಣ ಅಷ್ಟೊತ್ತಿಗೆ ನಮ್ಮ ಫೈನಾನ್ಷಿಯಲ್ ಕಂಡೀಷನ್ ಆಯ್ತು. ಖಂಡಿತ ಕೆಲಸ ಮಾಡಿರೋದ್ರಾಗೆ ಕೊಡ್ಲೇಬೇಕು, ಅದ್ರಲ್ಲಿ ನಾನೇನು ಇಲ್ಲ ಅಂತಲ್ಲ. ಫೈನಾನ್ಷಿಯಲ್ ಬಂದಾಗ ಹಣ ರಿಲೀಸ್ ಮಾಡ್ತಾರೆ ಫೈನಾನ್ಸ್ ಅವ್ರು. ನಾವೇನು ಮಾಡೋದು ಸರ್? ಈಗ ನೀವು ರಿಲೀಸ್ ಮಾಡಿಲ್ಲ ಅಂದ್ರೆ ಡಿಸೆಂಬರ್ ಒಳಗಡೆ ಈಗ ನಿಮ್ಮ ಹೈಕಮಾಂಡ್ ನ ಭೇಟಿ ಮಾಡಿ ದೂರ ಕೊಡ್ತಾರೆ. ನಾನೇ ಟೈಮ್ ಫಿಕ್ಸ್ ಮಾಡ್ಕೊಡ್ತೀನಿ. ಬ್ಯೂರೋ ರಿಪೋರ್ಟ್, SSV ನ್ಯೂಸ್, ಬೆಂಗಳೂರು.